ಪೂರ್ವ ಆಫ್ರಿಕಾದ ಸೆಷಲ್ಸ್ನ ಏಕೈಕ ಹಿಂದೂ ದೇವಸ್ಥಾನ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ ದೇಗುಲದ ವಿವರ. ಪೂರ್ವ ಆಫ್ರಿಕಾದ ಸೆಷಲ್ಸ್ ದೇಶದ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ದೇಗುಲವೊಂದಕ್ಕೆ ಭೇಟಿ ನೀಡಿದ್ರು. ಅದೇ ಅರುಳ್ ಮಿಹು ನವಶಕ್ತಿ ವಿನಾಯಗರ್ ದೇವಸ್ಥಾನ. ಗಣಪತಿ ದೇವರಿಗೆ ಸಮರ್ಪಿತ ಈ ಪವಿತ್ರ ಸನ್ನಿಧಿ ಸೆಷಲ್ಸ್ನಲ್ಲಿ ಇರುವ ಏಕೈಕ ಹಿಂದೂ ದೇವಸ್ಥಾನವಾಗಿದೆ. ಸೆಷಲ್ಸ್ ರಾಜಧಾನಿ ವಿಕ್ಟೋರಿಯಾದಲ್ಲಿ ಇರುವ ಹಚ್ಚ ಹಸಿರಿನ ಬೆಟ್ಟಗಳ ಹಿನ್ನೆಲೆಯಲ್ಲಿ ಈ ದೇವಸ್ಥಾನ ನೆಲೆ ನಿಂತಿದೆ. 1992ರಲ್ಲಿ ಸ್ಥಳೀಯ ಭಾರತೀಯ ಸಮುದಾಯದಿಂದ ನಿರ್ಮಿಸಲ್ಪಟ್ಟ ಈ ದೇವಸ್ಥಾನ ವಿಕ್ಟೋರಿಯಾ ಪಟ್ಟಣದ ಕೇಂದ್ರ ಭಾಗಕ್ಕೆ ಹತ್ತಿರದಲ್ಲಿದೆ. ತಮಿಳುನಾಡು ಹಾಗೂ ದಕ್ಷಿಣ ಭಾರತದಲ್ಲಿ ಕಾಣಸಿಗುವ ದೇಗುಲಗಳ ಶೈಲಿಯಲ್ಲಿಯೇ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇಗುಲದ ಗೋಪುರವು ಪ್ರಮುಖ ಆಕರ್ಷಣೆಯಲ್ಲಿ ಒಂದಾಗಿದೆ. ಇದು ಸುಮಾರು 100 ಅಡಿ ಎತ್ತರ ಇದ್ದು ಹಿಂದೂ ದೇವಾನುದೇವತೆಗಳ ಮೂರ್ತಿಗಳನ್ನು ಇಲ್ಲಿ ನೋಡಬಹುದು. ಇದು ಇಲ್ಲಿನ ಪ್ರಮುಖ ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ದ್ವೀಪ ರಾಷ್ಟ್ರ ಸೆಷಲ್ಸ್ ಸುಂದರ ಕಡಲ ತೀರಗಳು, ಐಷಾರಾಮಿ ರೆಸಾರ್ಟ್ಗಳಿಗೆ ಹೆಸರುವಾಸಿಯಾಗಿದೆ. ಇದರ ಜೊತೆಗೆ ತನ್ನದೇ ಆದ ಮಹತ್ವವನ್ನು ಹೊಂದಿರುವ ಈ ದೇವಸ್ಥಾನ ನಂಬಿಕೆ, ಸಂಸ್ಕೃತಿಯ ಜೊತೆಗೆ ಭಾರತ ಹಾಗೂ ಸೆಷಲ್ಸ್ ನಡುವಣ ಆಳವಾದ ಸಂಬಂಧದ ಸಂಕೇತವೂ ಹೌದು. ಪ್ರತಿದಿನ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯ ಭಕ್ತರು ಬರ್ತಾರೆ. ಜೊತೆಗೆ ಹಿಂದೂ ಹಬ್ಬಗಳ ಸಮಯದಲ್ಲಿ ಇಲ್ಲಿ ಇನ್ನಷ್ಟು ಸಂಭ್ರಮ ಮನೆ ಮಾಡಿರುತ್ತದೆ. ಗಣೇಶ ಚತುರ್ಥಿ ಇಲ್ಲಿ ದೊಡ್ಡ ಆಚರಣೆಯಾಗಿದೆ. ಅರುಳ್ ಮಿಹು ನವಶಕ್ತಿ ವಿನಾಯಕ ದೇವಾಲಯಕ್ಕೆ ಸೆಷಲ್ಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 20 ನಿಮಿಷಗಳ ಪ್ರಯಾಣದ ಮೂಲಕ ಭೇಟಿ ನೀಡಬಹುದು. ಟ್ಯಾಕ್ಸಿಗಳು ಹಾಗೂ ಸಾರ್ವಜನಿಕ ಬಸ್ಸುಗಳು ಸುಲಭವಾಗಿ ಲಭ್ಯವಿದೆ. ವಿಕ್ಟೋರಿಯಾ ನಗರದಿಂದ ಇದು ತುಂಬಾ ಹತ್ತಿರದಲ್ಲೇ ಇದೆ. ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12ರವರೆಗೆ ಮತ್ತು ಸಂಜೆ 5ರಿಂದ 9ರವರೆಗೆ ತೆರೆದಿರುತ್ತದೆ.